CM ಸಾಹೇಬ್ರ ಬ್ರೀಫಿಂಗ್ ಇದೆ ಅದರ ಬಗ್ಗೆ. CM ಅವರಿಗೂ ಕೂಡ ಏನು ಫ್ಯಾಕ್ಟ್ಸ್ ಆಫ್ ದ ಕೇಸ್ ಇದೆ, ಫಾರೆಸ್ಟ್ ಮಿನಿಸ್ಟರ್ ಅವರು ಮತ್ತು ನಾವು ಬ್ರೀಫ್ ಮಾಡ್ತೀವಿ. ಅದಾದಮೇಲೆ CM ಅವರು ಏನು ನಿರ್ಧಾರ ತಗೋತಾರೆ ನೋಡ್ತೀವಿ. ಪೊಲೀಸರ ಮೇಲೆ ರಾಜಕಾರಣಿಗಳು ಹಾಗೂ ಅವ್ರ ಫ್ಯಾಮಿಲಿಯವರ ಹಲ್ಲೆ ಜಾಸ್ತಿ ಆಗಿರೋದು. ನಿನ್ನೆ JDS ಲೀಡು, ಮೊನ್ನೆ ನೋಡಿ, ಮಂಡ್ಯದಲ್ಲಾಗಿರುವಂಥ ಘಟನೆ ಇರ್ಬೋದು ಅಥವಾ ನಿನ್ನೆ ಬೆಂಗಳೂರಿನಲ್ಲಾಗಿರುವಂಥ ಘಟನೆ ಇರ್ಬೋದು, ನಿಜವಾಗ್ಲೂ ರಾಜಕಾರಣಿಗಳಿಗೆ ತಲೆ ತಗ್ಗಿಸುವಂಥ ವಿಚಾರ. ಹಿಂಗಾಗಬಾರ್ದು. ಅಧಿಕಾರದ ಮದದಲ್ಲಿ ನೀವು ಯಾರು ನಿಮಗೆ ರಕ್ಷಣೆ ಮಾಡ್ತಾರೆ, ನಿಮ್ಗೆ ಅನುಕೂಲ ಮಾಡಿಕೊಡ್ತಾರೆ, ಅವರಿಗೆ ನೀವು ಕಪಾಳ ಮೋಕ್ಷ ಮಾಡ್ತೀರಾ, ಅವರ ಕೊರಳುಪಟ್ಟಿಯನ್ನು ಹಿಡಿತೀರಾ ಅಂದರೆ ದಿಸ್ ಈಸ್ ನಾಟ್ ಆಕ್ಸೆಪ್ಟೇಬಲ್. ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಯಾರಿಗೂ ಕೂಡ ಇದರಿಂದ ರಿಯಾಯಿತಿ ಇಲ್ಲ. ನೋಬಡಿ ಹ್ಯಾಸ್ ದ ರೈಟ್ ಟು ಮ್ಯಾನ್ ಹ್ಯಾಂಡಲ್ ದ ಸ್ಟಾಫ್ ಆರ್ ದಿ ಪೊಲೀಸ್. ಸೊ ಅದ್ರ ಬಗ್ಗೆ ಈಗಾಗಲೇ FIR ಆಗಿದೆ, ಈ ನೋಟಿಸ್ಗಳನ್ನು ಕೂಡ ಜಾರಿ ಮಾಡಿದ್ದೀವಿ. ಇವತ್ತು ಮ್ಯಾಜಿಸ್ಟ್ರೇಟ್ ಮುಂದೆ ಕೂಡ ನಾವು ಕಳಿಸ್ತಾ ಇದ್ದೀವಿ. ಸೊ ಇದರಲ್ಲಿ ಹಿಂದೆ ಮುಂದೆ ನೋಡೋದಿಲ್ಲ. ಯಾರಾದರೂ ಕೂಡ ಆನ್ ಡ್ಯೂಟಿ ಆಫೀಸರ್, ಗೌರ್ಮೆಂಟ್ ಆಫೀಸರ್ ಇರ್ಬೋದು, ನಮ್ಮ ಗೃಹ ಇಲಾಖೆ ಸಿಬ್ಬಂದಿ ಇರ್ಬೋದು, ಅವ್ರ ಮೇಲೆ ಹಲ್ಲೆ ಮಾಡೋದಾಗಲಿ ಬೇರೆದೇನಾದರೂ ಮಾಡೋದಾಗಲಿ ವಿಲ್ ನಾಟ್ ಬಿ ಟಾಲರೇಟೆಡ್. ನಮ್ಮ ತಪ್ಪಿದರೆ ಖಂಡಿತವಾಗಿ ಕಂಪ್ಲೇಂಟ್ ಕೊಡಿ, ವಿ ವಿಲ್ ಟೇಕ್ ಆ್ಯಕ್ಷನ್. ಆದರೆ ಹೀಗೆ ಕ್ಷುಲ್ಲಕ ವಿಚಾರಗಳಿಗೆಲ್ಲ ನೀವು ನಿಮ್ಮ ಅಧಿಕಾರದ ಅಹಂಕಾರ ತೋರಿಸ್ತೀರಾ ಅಂದರೆ ಡೆಫಿನೆಟ್ಲಿ ನಾಟ್ ಆಕ್ಸೆಪ್ಟೇಬಲ್. ದಿಸ್ ಇಸ್ ನಾಟ್ ಅ ಗುಡ್ ಮೆಸೇಜ್ ಟು ದ ಸೊಸೈಟಿ. ಕೊಡಲಿ, ಇವ್ರು ಅವ್ರಿಗೆ ಕೆಲಸ ಏನಿದೆ, ಏನು ಆಗಿದೆ ಅಂತ. ಮತ್ತು ಮೊನ್ನೆ ನಿಮ್ಮ ಬಾಸುರಿ ಸ್ವರಾಜ್ ಅವರು, ಸುಷ್ಮಾ ಸ್ವರಾಜ್ ಅವರ ಮಗಳು MP ಅವರು ನ್ಯಾಷನಲ್ ಆ್ಯಂಥಮ್ ಮಧ್ಯದಲ್ಲೇ ಹೋಗ್ಬಿಟ್ರಲ್ಲ, ಅದಕ್ಕೆ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅವರು? BJP ಯುವ ಮೋರ್ಚಾದವರು. ಇವ್ರ ಹತ್ರ ನಮಗೆ ದೇಶಭಕ್ತಿ ಸರ್ಟಿಫಿಕೇಟ್ ಬೇಕಾಗಿಲ್ಲ ಅಪ್ಪ. ಯಾರು ದೇಶಕ್ಕೆ ಹೋರಾಟ ಮಾಡಿಲ್ಲ, ಯಾವ ಸಂಸ್ಥೆಗಳು ನಮ್ಮ ಬಾವುಟ 52 ವರ್ಷ ಹಾರಿಸೇ ಇಲ್ಲ, ಅವರಿಂದ ನಮಗೆ ಕಲಿಯೋದು ಏನೂ ಇಲ್ಲ. ಫಸ್ಟು ಅಮಿತ್ ಶಾ ಅವರು ಬಂದು ಪಾರ್ಲಿಮೆಂಟಲ್ಲಿ ಉತ್ತರನೇ ಕೊಡೋಕ್ಕೆ ರೆಡಿ ಇಲ್ಲ. ಈಗಾನ ಬಂದು ಪಬ್ಲಿಕ್ ಮುಂದೆನ ಉತ್ತರ ಕೊಡಲಿ. ಯಾಕೆ ವಿದ್ಯಾರ್ಥಿಗಳ ಮೇಲೆ ಅವರು ಹಲ್ಲೆ ನಡೆಸಿದ್ರು, ಯಾಕೆ ಟಿಯರ್ ಗ್ಯಾಸ್ ಹಾಕಿದ್ರು, ಯಾಕೆ ಪೆಲೆಟ್ ಗನ್ ಯೂಸ್ ಮಾಡಿದ್ರು, ಯಾಕೆ ಬಿಹಾರ್ನಲ್ಲಿ AK-47 ವಿದ್ಯಾರ್ಥಿಗಳಿಗೆ ತೋರಿಸೋದು, ಅವ್ರು ಕೆಲಸ ಮಾಡೋಕ್ಕೆ ಹೇಳಿ ಫಸ್ಟು. ಸುಮ್ಮನೆ ಇರಲಾರ್ದ ವಿಷಯಗಳೆಲ್ಲ ಇವರು ಅಟೆನ್ಷನ್ ಡೈವರ್ಷನಿಗೆ ಅಷ್ಟೇ ಇದು ಮಾಡ್ತಾ ಇರೋದೇ ಹೊರತು ಇದರಲ್ಲಿ ಯಾವುದೇ ರೀತಿಯಾದಂಥ ಸಬ್ಸ್ಟೆನ್ಸ್ ಇಲ್ಲ ಅವ್ರ ಹತ್ರ. ಥ್ಯಾಂಕ್ ಯು. ರಾಜೀನಾಮೆ ಕೊಡೋವರೆಗೂ ಮತ್ತೆ ಹೌಸ್ ನಡೆಯಲ್ಲ ಅಂತ BJP. ನೋಡೋಣ, ಇನ್ನು ಅರ್ಧ ಗಂಟೆ ಗೊತ್ತೇ ಆಗುತ್ತೆ. BJP ಅವರಿಗೆ ಇದ್ರ ಬಗ್ಗೆ ಮಾತಾಡೋ ನೈತಿಕತೆಯೇ ಇಲ್ಲ. ಅವರಿದ್ದಾಗ ವಿಧಾನಸೌಧವನ್ನು ವ್ಯಾಪಾರ ಸೌಧ ಮಾಡಿದ್ರು, ನೆನಪಿರಲಿ ಅಂತ. ಆ್ಯಂಡ್ ನಾಗೇಂದ್ರ ಅವರು ಇನ್ನೂ ಯಾವುದೇ ರೀತಿಯಾಗಿ ಕನ್ವಿಕ್ಟೆಡ್ ಅಲ್ಲ. ಯಾವಾಗ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ ಅಂತ ಅವರು ರಾಜೀನಾಮೆ ಕೊಟ್ಟರು, ವಿ ಹ್ಯಾಡ್ ಆಕ್ಸೆಪ್ಟೆಡ್ ಇಟ್. ವಾಲಂಟ್ರಿ ಅವರೇ ಕೊಟ್ಟಿದ್ರು. ಈಗಾಗಲೇ ಕ್ಲೀನ್ ಚಿಟ್ ಸಿಕ್ಕಿದೆ ಅಲ್ಲ CIDಯಿಂದ. ಇವರು ಇವತ್ತು ಬರದ ಬಗ್ಗೆ ಚರ್ಚೆ ಮಾಡೋಕ್ಕೆ ಇಷ್ಟ ಇಲ್ಲ, ರೈತರ ಬಗ್ಗೆ ಚರ್ಚೆ ಮಾಡೋಕ್ಕೆ ಇಷ್ಟ ಇಲ್ಲ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಏನು ನೆರವು ಕೊಡ್ಬೋದಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ರೆಡಿ ಇಲ್ಲ. ಸೊ ಬೇಸಿಕಲಿ ಕೇಂದ್ರ ಸರ್ಕಾರದ ಏನು ಇಶ್ಯೂಗಳನ್ನು ಮುಚ್ಚಾಕಲಿಕ್ಕೆ ಇವತ್ತು ಇವರು ಇದು ಇಶ್ಯೂಗಳು ತರ್ತಾ ಇರೋದು. ಸರ್ಕಾರದ ಕ್ಯಾಬಿನೆಟ್ ಪುನಾರಚನೆ ಆಗೋದು ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಎಲ್ಲನೂ ಆಗುತ್ತೆ. ಯಾಕೆ ಗಡಿಬಿಡಿ ಮಾಡ್ತಾ ಇದ್ದಾರೆ? BJP ಅವರಿಗೆ ಯಾಕೆ ಇಂಟ್ರೆಸ್ಟ್ ನಮ್ಮ ಕ್ಯಾಬಿನೆಟ್ನಲ್ಲಿ? ಅವ್ರಿಗೇನು ಇಂಟ್ರೆಸ್ಟ್ ಇದೆ? ಅವ್ರದ್ದು ಮೇಲ್ಗಡೆ ನಡೀತಾ ಇದೆ ಅಲ್ಲ ಕ್ಯಾಬಿನೆಟ್ ರಿಷಫಲು, ಅಲ್ಲಿ ನೋಡ್ಕೊಳ್ಳಿ. ಇಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನೋಡ್ಕೋತಾರೆ. ಯಾವುದೇ ರೀತಿಯಾಗೂ ಕೂಡ ಯಾವ ಸಮುದಾಯಗಳಿಗೂ ಕೂಡ ಅನ್ಯಾಯ ಆಗೋದಿಲ್ಲ.